ಹೆಸರು ಗಂಗಾ ಕುಬ್ಸದ್, ಪ್ರಭು ಆರ್ತೋಕೇರ್, ಹೊಸಮನೆ ಮುಖ್ಯ ರಸ್ತೆ, ಭದ್ರಾವತಿ. ಮೊಬೈಲ್ ಸಂಖ್ಯೆ 9886457246. ವಚನ ಮಂದಾರ ವೇದಿಕೆಯ ಸಹಕಾರದಿಂದ ಗಣಕರಂಗ ಸಂಸ್ಥೆ ನಡೆಸುತ್ತಿರುವ ಬಸವ ಜಯಂತಿ ಲೇಖನ ಸ್ಪರ್ಧೆ 2025. ಲೇಖನ ಸ್ಪರ್ಧೆ ವಿಷಯ ಬಸವಾದಿ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ. ನಾನು ಇಟ್ಟಿರುವ ಶೀರ್ಷಿಕೆ ಶರಣ ಸಂಸ್ಕೃತಿಯಲ್ಲಿ ಕೃಷಿ ಸಂಸ್ಕೃತಿ. ಪೀಠಿಕೆ ಶರಣ ಸಂಸ್ಕೃತಿ. ಶರಣ ಸಂಸ್ಕೃತಿಯು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ಸಾಮಾಜಿಕ, ಧಾರ್ಮಿಕ ಹಾಗೂ ಆರ್ಥಿಕ ಚಳುವಳಿ. ಇದು ಜಾತಿ, ಧರ್ಮ, ಲಿಂಗ ತಾರತಮ್ಯವನ್ನು ವಿರೋಧಿಸಿ ಎಲ್ಲರಿಗೂ ಸಮಾನ ಅವಕಾಶ ಪ್ರತಿಪಾದಿಸಿತು. ಶರಣರು ಸರಳ ಜೀವನ, ಸತ್ಯ ಮತ್ತು ನ್ಯಾಯದಿಂದ ಆಚರಿಸಿ ವಚನ ರಚಿಸಿದರು. ಕೃಷಿ ಸಂಸ್ಕೃತಿ. ಕೃಷಿಯು ಶರಣರ ಜೀವನೋಪಾಯದ ಮುಖ್ಯ ಮೂಲವಾಗಿತ್ತು. ಕೃಷಿ ಮತ್ತು ಕೃಷಿ ಸಂಸ್ಕೃತಿಯು ಅವರ ವಚನಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಬಸವಾದಿ ಶರಣರು ಕೃಷಿಯನ್ನು ಕೇವಲ ಒಂದು ಉದ್ಯೋಗವೆಂದು ಭಾವಿಸದೆ ಒಂದು ಪವಿತ್ರ ಕಾರ್ಯವೆಂದು ಪರಿಗಣಿಸಿದ್ದರು. ವಿಷಯ ವಿವರಣೆ. 1. ಕೃಷಿಯ ಮಹತ್ವ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಸರ್ವಜ್ಞ. ರಾಟಿ ಮೇಟಿಗಳೆರಡು ನಿಲ್ಲೆ, ಜಗದಾಟವೇ ಕೇಡು ಸರ್ವಜ್ಞ. ಎಲ್ಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಒಕ್ಕಲಿಗ ಹೊಟ್ಟೆಗೆಯುವ, ನೇಕಾರ ಬಟ್ಟೆ ಒದಗಿಸುವ. ಎಲ್ಲರೂ ಇವರಿಬ್ಬರಿಗೆ ಉಪಕೃತರು. ಶರಣ ಸಂಸ್ಕೃತಿಯ ಒಂದು ಭಾಗವಾದ ಕೃಷಿ ಸಂಸ್ಕೃತಿಯು ವ್ಯಷ್ಟಿ ಜೀವನದ ವಿಕಾಸಕ್ಕೆ ಕಾರಣವಾಗುತ್ತದೆ. ಅಂತೆಯೇ ಗುರು ಬಸವಣ್ಣನವರು ಕಾಯಕವೇ ಕೈಲಾಸ ತತ್ವವನ್ನು ನೀಡಿ ಕೃಷಿಕನ ಪರಿಶುದ್ಧ ಕಾಯಕದ ಬಗ್ಗೆ ಅರ್ಥಪೂರ್ಣವಾಗಿ ನಿರ್ವಚನ ನೀಡಿದ್ದಾರೆ. ಕೃಷಿ ಕಾಯಕ ಕೃತ್ಯ ಕಾಯಕದಿಂದಾಡೇನು? ತನು ಮನ ಬಳಲಿಸಿ ತಂದು ದಾಸೋಹವ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಅದೆಂತೆಂದರೆ ಆತನ ತನು ಶುದ್ಧ, ಮನಶುದ್ಧ, ಆತನ ನೆಡೆ ನುಡಿಯೆಲ್ಲ ಪಾವನವು. ಇಂತಪ್ಪವರ ನಾನು ನೆರೆ ನಂಬಿ ನಮೋ ನಮೋ ಎಂಬೆನು ಕೂಡಲ ಸಂಗಮ ದೇವ. 2. ಕೃಷಿ ಪದ್ಧತಿಗಳು. ಬಸವಾದಿ ಶರಣರು ತಮ್ಮ ವಚನಗಳಲ್ಲಿ ಕೃಷಿ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರು ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನ, ಭೂಮಿಯನ್ನು ಉಳುಮೆ ಮಾಡುವುದು, ಬೀಜಗಳನ್ನು ಬಿತ್ತುವುದು, ನೀರಾವರಿ ಪದ್ಧತಿಗಳು ಮತ್ತು ಪೋಷಕಾಂಶಗಳ ಬಳಕೆ ಬಗ್ಗೆ ಉಲ್ಲೇಖಿಸಿದ್ದಾರೆ. ಗುರು ಬಸವಣ್ಣನವರು ಬಿತ್ತನೆ ಬೀಜದ ಆಯ್ಕೆಯ ಬಗ್ಗೆ ಹೊನ್ನ ನೇಗಿಲ ಉತ್ತು ಎಕ್ಕೆಯ ಬೀಜ ಬಿತ್ತುವರೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಯಾವುದೇ ಕೃಷಿ ಭೂಮಿಯಲ್ಲಿ ಬೆಳೆ ಸೃಷ್ಟಿಯಾಗಲು ಬಿತ್ತನೆ ಬೀಜದ ಆಯ್ಕೆ ಬಹುಮುಖ್ಯ. ನೇಗಿಲನ್ನು ಉತ್ತು ಹಸನು ಮಾಡಿ ಅದರಲ್ಲಿ ಜೀವನಾಂಶಕವಾದ ಬೆಳೆಯನ್ನು ಬೆಳೆಯಬೇಕು. ಅದಕ್ಕೆ ವಿರುದ್ಧವಾಗಿ ಉಪಯೋಗವಿಲ್ಲದ ಎಕ್ಕೆಯ ಬೀಜವನ್ನು ಬಿತ್ತಿದರೆ ಅಪಚಾರ ಮತ್ತು ಆತ್ಮವಂಚನೆ ಮಾಡಿಕೊಂಡಂತಾಗುತ್ತದೆ. ಕೃಷಿಗೆ ಭೂಮಿ, ಮಣ್ಣು ಮತ್ತು ನಿಸರ್ಗದ ಮಳೆಯೇ ಬೆಳೆಗೆ ಪೂರಕ ಎಂದು ಮಾರ್ಮಿಕವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ನುಡಿಯುತ್ತಾರೆ. ದರೆ ಇಲ್ಲದೆ ಬೆಳೆಯಬಹುದೇ ಧಾನ್ಯವ, ಮಳೆ ಇಲ್ಲದೆ ನೋಡಬಹುದೇ ಬೆಳೆಗಳ, ಒಂದು ವಸ್ತುವಿಗಾದಡೂ ದ್ವಂದ್ವ ಬೇಕು. ಭೂಮಿಯಲ್ಲಿ ಬೆಳೆ ಬೆಳೆಯಲು ಭೂಮಿ, ಮಣ್ಣು ಹಾಗೂ ನಿಸರ್ಗದ ಮಳೆಯೇ ಪೂರಕ. ಇವುಗಳಲ್ಲಿ ಒಂದಕ್ಕೊಂದು ಪೂರಕವಾಗಿದ್ದರೆ ಮಾತ್ರ ಬೆಳೆಯನ್ನು ಬೆಳೆಯಲು ಸಾಧ್ಯ. ಇಂದು ಸಸ್ಯ ವಿಜ್ಞಾನಿಗಳು ಪ್ರತಿಪಾದಿಸುತ್ತಿರುವ ಮಣ್ಣು, ನೀರು, ಭೂಮಿಗೆ ಸಂಬಂಧಿಸಿದ ಸರಳ ಸೂತ್ರವನ್ನು ಅಂದೇ ನೀಡಿದ್ದರು. ಇದು ಕೃಷಿ ವಿಜ್ಞಾನದ ಸಂಶೋಧನೆಗೆ ತಳಹದಿಯಾಗಿದೆ. 3. ಕೃಷಿ ಮತ್ತು ಕೃಷಿ ಸಂಸ್ಕೃತಿಯ ಬಗ್ಗೆ ವಚನಗಳು. ಬೀಜ ಬಂದ ಕರೆ ಮೊರೆನು ಬರುವುದು. ಕೃಷಿಯಲ್ಲಿ ಪರಿಶ್ರಮದ ಮಹತ್ವವನ್ನು ಹೇಳುತ್ತಿದ್ದಾರೆ. ಒಂದು ಬೀಜ ಬಿತ್ತಿದರೆ 100 ಬೀಜಗಳು ಸಿಗುತ್ತವೆ. ಉತ್ತರ ಮಾಸದ ಒಲವು ದಕ್ಷಿಣ ಮಾಸದ ಮೇಲೆ.
ಈ ವಚನವು ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಮಹತ್ವವನ್ನು ತಿಳಿಸುತ್ತಿದೆ. ಮುಂಗಾರು ಮಳೆಯು ಸಾಮಾನ್ಯವಾಗಿ ದಕ್ಷಿಣದಿಂದ ಬರುತ್ತದೆ ಮತ್ತು ಉತ್ತರಕ್ಕೆ ಚಲಿಸುತ್ತದೆ. ನೆಲದ ಮೇಲೆ ನಡೆದರೆ ನೆಲೆ ನಿನ್ನ ಮೇಲೆ ನಡೆಯುವುದು. ಈ ವಚನವು ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧವನ್ನು ಎತ್ತಿ ತೋರಿಸುತ್ತಿದೆ. ಭೂಮಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. 4. ಕೃಷಿ ಮತ್ತು ಆಧ್ಯಾತ್ಮ. ಅಲ್ಲಮ ಪ್ರಭುದೇವರು ಕೃಷಿ ಮಣ್ಣಿನಲ್ಲಿ ಭೂಸಾರ ಮತ್ತು ಬೆಳೆ ಸಂರಕ್ಷಣೆಯ ಬಗ್ಗೆ ಹೇಳುತ್ತಾ ಆಧ್ಯಾತ್ಮವನ್ನೂ ಹೇಳುತ್ತಿದ್ದಾರೆ. ಗೊಗ್ಗಯ್ಯನೆಂಬ ಶರಣನಿಗೆ ಜೀವನ ಸಾಕ್ಷಾತ್ಕಾರದ ಮಾರ್ಗವನ್ನು ಮಾಡುತ್ತಿದ್ದಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿ ಎಂಬ ಪೇರ. ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಸುಷಮ್ನ ನಾಳದಿಂದ ಉದಕವ ತಿದ್ದಿ ಬಸವಗೈವರು ಹಸನ ಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯನಿಕ್ಕಿ ಆವಾಗಲೂ ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಮಹೇಶ್ವರ. ಕೃಷಿ ವ್ಯವಸಾಯದಲ್ಲಿ ಮೊದಲು ನೆಲವನ್ನು ಗುದ್ದಲಿಯಿಂದ ಹಸನು ಮಾಡಿಕೊಳ್ಳಬೇಕು. ಸುತ್ತಲೂ ಬೆಳೆದಿರುವಂತಹ ಕಳೆಯನ್ನು ಕೀಳಬೇಕು. ಇಲ್ಲದಿದ್ದರೆ ಪೋಷಕಾಂಶಗಳು ನಾವು ಬಿತ್ತುವ ಬೀಜ ಅಥವಾ ನೆಡುವ ಸಸಿಗೆ ಸಿಗುವುದಿಲ್ಲ. ಅಲ್ಲಿರುವ ಹೆಂಟೆಗಳನ್ನು ಸಹ ಒಡೆದು ಸಮ ಮಾಡಬೇಕು. ನಂತರ ಬೀಜವನ್ನು ಬಿತ್ತಬೇಕು. ತದನಂತರ ಬಾವಿ ಮತ್ತು ರಾಟಾಳದಿಂದ ಭೂಮಿಗೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಯಿಸಿ ನೀರಿನ ಸದ್ಬಳಕೆ ಮಾಡಬೇಕು. ಆ ಮೂಲಕ ಮಣ್ಣಿನ ಫಲವತ್ತತೆಯ ಬಗ್ಗೆ ಗಮನ ಕೊಡಬೇಕು. ಬೀಜ ಮೊಳಕೆ ಒಡೆದು ಸಸಿಯಾದಾಗ ಅವುಗಳನ್ನು ಮೇಯಲು ದನ ಕರುಗಳು ಬರಬಹುದು. ಆದ್ದರಿಂದ ಅವುಗಳಿಂದ ಸಂರಕ್ಷಿಸಲು ಬೇಲಿಯನ್ನು ಹಾಕಿ ಸದಾ ಜಾಗೃತಿಯಿಂದ ಸಲಹಿದರೆ ನಮಗೆ ಅದರ ಫಲ ಸಿಗುತ್ತದೆ ಎಂಬ ಬೆಳೆಯನ್ನು ಬೆಳೆಯುವ ಬಗೆಯನ್ನು ಕ್ರಮವಾಗಿ ತಿಳಿಸಿದ್ದಾರೆ. ಈ ವಚನವನ್ನೇ ಆಧ್ಯಾತ್ಮಕ್ಕೆ ಹೀಗೆ ಹೋಲಿಸುತ್ತಾರೆ. ಆಧ್ಯಾತ್ಮ ಜೀವನವು ಒಂದು ಬಗೆಯ ಕೃಷಿ. ಶರೀರ ಎಂಬ ಕ್ಷೇತ್ರದಲ್ಲಿ ಪಾರಮಾರ್ಥಿಕ ಬೆಳೆಯನ್ನು ಬೆಳೆಯುವ ಕ್ರಮ. ಶರೀರವೇ ತೋಟ, ಮನಸ್ಸೇ ಗುದ್ದಲಿ. ಈ ಮನಸ್ಸೆಂಬ ಗುದ್ದಲಿ ಹಿಡಿದು ಭ್ರಾಂತಿ ಎಂಬ ಕಳೆಯನ್ನು ತೆಗೆದು ನಮ್ಮ ದೇಹವನ್ನು ಶುಚಿಗೊಳಿಸಬೇಕು. ಸಂಸಾರ ಮೋಹದ ಮಣ್ಣಿನ ಹೆಂಟೆಗಳನ್ನು ಒಡೆಯಬೇಕು. ನಂತರ ಬ್ರಹ್ಮ ಬೀಜವ ಬಿತ್ತಬೇಕು. ಸಹಸ್ರಾರ ಚಕ್ರದ ಅಡಿಯಲ್ಲಿರುವ ಆಧಾರ ಚಕ್ರದಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ವಾಯುವಿನ ಮೂಲಕ ಎತ್ತಿ ಸುಷಮ್ನ ನಾಳದ ಮೂಲಕ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಆಗ ಪಂಚೇಂದ್ರಿಯಗಳೆಂಬ ದನಗಳು ತಿಂದು ಹಾಳು ಮಾಡುವ ಸಂಭವ ಉಂಟು. ಆದ್ದರಿಂದ ಅದಕ್ಕೆ ಸಮತೆ ಸೈರಣೆ ಎಂಬ ಬೇಲಿಯಿಂದ ಭದ್ರಪಡಿಸಿ ಸದಾ ಜಾಗೃತಿಯಲ್ಲಿದ್ದು ಆಧ್ಯಾತ್ಮಿಕ ಅನುಭವವನ್ನು ಸಾಧಿಸಬೇಕು. 5. ಕೃಷಿ ಮತ್ತು ಸಮಾಜ. ಬಸವಾದಿ ಶರಣರು ನೀಡಿದ ಬಹುಮುಖ್ಯ ತತ್ವದಲ್ಲಿ ಸಾಮಾಜಿಕ ಸುಧಾರಣೆಯನ್ನೂ ಕಾಣಬಹುದು. ಹುಟ್ಟಿನ ಆಧಾರದ ಮೇಲಿರುವ ತಾರತಮ್ಯವನ್ನು ಬಲವಾಗಿ ವಿರೋಧಿಸಿ ಎಲ್ಲರಿಗೂ ಸಮಾನತೆಯನ್ನು ಪ್ರತಿಪಾದಿಸಿದರು. ಶರಣ ಒಕ್ಕಲಿಗ ಮುದ್ದಣ್ಣನವರಿಗೆ ತಮ್ಮ ಕಾಯಕದ ಬಗ್ಗೆ ಇರುವ ಅಭಿಮಾನ ಹಾಗೂ ಆತ್ಮವಿಶ್ವಾಸದ ಮಾತುಗಳು. ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ. ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಿಕೊಳ್ಳಯ್ಯ, ಕಾಮ ಭೀಮ ಜೀವ ದನದೊಡೆಯ ನೀನೇ ಬಲ್ಲೆ. ತನು ಮನ ಬಳಲಿಸಿ ಮಾಡುವ ತನ್ನ ಕಾಯಕದಲ್ಲಿ ತಪ್ಪು ಎಣಿಸದೆ ಕಾರುಣ್ಯದಿಂದ ನಡೆಸಿಕೊಳ್ಳಬೇಕು ಎಂದು ಪರಮಾತ್ಮನಿಗೆ ಇದನ್ನು ನೀನೇ ಬಲ್ಲಿರುವೆ ಎಂದು ನುಡಿದಿದ್ದಾರೆ. 6. ಕೃಷಿ ಮತ್ತು ವಿಜ್ಞಾನ. ಬಸವಾದಿ ಶರಣರು ಕೃಷಿಯನ್ನು ವಿಜ್ಞಾನದೊಂದಿಗೆ ಜೋಡಿಸಿ ನೋಡಿದ್ದಾರೆ. ಇದಕ್ಕೆ ಒಕ್ಕಲಿಗ ಮುದ್ದಣ್ಣನ ವಚನವೇ ಸಾಕ್ಷಿ.
ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು. ಬೆಳೆಗಳಿಗೆ ನೀರು ಬೇಕು, ಆದರೆ ಅಗತ್ಯಕ್ಕೆ ತಕ್ಕಂತೆ ನೀರು ಒದಗಿಸಬೇಕೆಂಬ ನೀರಾವರಿ ತತ್ವವನ್ನು ಬಹು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮುಂದುವರೆದು ಅಂತರಂಗ ಮತ್ತು ಬಹಿರಂಗ ಕೃಷಿಯ ಬಗ್ಗೆ ಹೀಗೆ ಹೇಳುತ್ತಾರೆ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಅಲ್ಲಿಂದಾಚೆ ಮಧ್ಯ ಭೂಮಿ 3 ನೆಲದ ಭೂಮಿಯ 6-5 ಬೆಳೆದೆನೆಂದಡೆ ಇದಾರ ವಶವೂ ಅಲ್ಲ. ಬೆಳೆ ಬೆಳೆಯಲು ಭೂಮಿಯೇ ಮುಖ್ಯ, ಹಾಗೆಯೇ ಭಕ್ತಿ ಬೆಳೆಯಲು ಅಂತರಂಗ ಮುಖ್ಯ. ಪರಮಾತ್ಮ ಪ್ರಸಾದ ರೂಪವಾಗಿ ಕೊಟ್ಟಂತಹ ಈ ಭೂಮಿ ಹಾಗೂ ಶರೀರ ಹೇಗಿದ್ದರೂ ಅದನ್ನು ಫಲವತ್ತಾಗಿ ಮಾಡಿಕೊಂಡು ಬೆಳೆಯಬೇಕು. ಅವರು ಇನ್ನೊಂದು ವಚನದಲ್ಲಿ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿರಬೇಕೆಂದ ಈ ವಚನದಲ್ಲಿ ಲಿಂಗಾಂಗ ಸಾಮರಸ್ಯವನ್ನು ಪಡೆಯುವ ಮಾರ್ಗ ತಿಳಿಸಿದ್ದಾರೆ. 7 ಕೃಷಿ ಮತ್ತು ಜೀವನ. ಅಲ್ಲಮ ಪ್ರಭುದೇವರು ಕೃಷಿಕನ ಜೀವನಕ್ಕೆ ಅವಶ್ಯಕವಾಗಿ ಆಹಾರ ಬೇಕು, ಅದು ಇಲ್ಲದಿದ್ದರೆ ಎಂಬ ಪ್ರಶ್ನೆಯನ್ನು ಹಾಕುತ್ತಾರೆ. ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತಕಯ್ಯ. ಬಿತ್ತಿ ಬೆಳೆಯುವ ರೈತನ ಮನೆಯಲ್ಲಿ ಊಟಕ್ಕಾಗಿ ಭತ್ತ ದೊರೆಯದಿದ್ದರೆ ಅಂತಹ ವ್ಯವಸಾಯವ ಮಾಡುವ ಘೋರವಾದರೂ ಏಕೆ? ತನ್ನ ಕುಟುಂಬದ ಜಾನುವಾರುಗಳ ಬೇಡಿಕೆ ಪೂರೈಸಲು ವ್ಯವಸಾಯದಿಂದ ಬಂದ ಬೆಳೆಯನ್ನು ಉಪಯೋಗಿಸಬೇಕು. 8 ಕೃಷಿ ಚಿಂತನೆಗಳು. ಇಂದು ಕೃಷಿ ಆತಂಕದ ನೆಲೆಯಲ್ಲಿ ನಿಂತಿದೆ. ಕೃಷಿಯಲ್ಲಿ ಮುಂದುವರಿಯಲು ಕೃಷಿಕ ಆಸಕ್ತಿ ತೋರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ವಚನ ಚಿಂತನೆ ಹೀಗಿದೆ. ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತು, ಕರ್ಮಯೋಗವ ಮಾಡದೆ ನಿರ್ಮಲ ಚಿತ್ತವನರಿವ ಪರಿ ಇನ್ನೆಂತು. ತಮ್ಮ ವಚನದ ಮೂಲಕ ಕೃಷಿ ಜಾಗೃತಿ ಉಂಟು ಮಾಡಿ ಹಸಿವು ನಿವಾರಿಸಲು ಕೃಷಿ ಮಾಡಲೇಬೇಕೆಂಬ ಸರ್ವಕಾಲಿಕ ಸತ್ಯವನ್ನು ಹೇಳುತ್ತಿದ್ದಾರೆ. ಅದರೊಂದಿಗೆ ಕಾಯಕ ಮಾಡದೆ ನಿರ್ಮಲ ಚಿತ್ತ ಪಡೆಯಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಸಾರಿದ್ದಾರೆ. 9 ಕೃಷಿ ಮತ್ತು ಜ್ಞಾನ. ನಗಿಸುವುದನ್ನು ತನ್ನ ಕಾಯಕ ಮಾಡಿಕೊಂಡ ಹೆರಣ ನಗೆಯ ಮಾರಿ ತಂದೆ ಅಪ್ಪಟ ಕೃಷಿ ವಸ್ತುವನ್ನಿಟ್ಟುಕೊಂಡು ಹೀಗೆ ಹೇಳುತ್ತಾರೆ. ಬೀಜ ಒಡೆದು ಮೊಳೆಯಂಕರಿಸುವಾಗ ಎಲೆ ಎಲ್ಲಿದ್ದಿತ್ತು? ಎಲೆ ಸುಳಿಬಿಟ್ಟು ಕವಲುವಾಗ ಶಾಖೆ ಎಲ್ಲಿದ್ದಿತ್ತು? ಶಾಖೆ ಒಡೆದು ಕುಸುಮ ತೋರುವಾಗ ಫಲವೆಲ್ಲಿದ್ದಿತ್ತು? ಬಲ ಬಲಿದು ರಸ ತುಂಬುವಾಗ ಸವಿಯಲ್ಲಿದ್ದಿತ್ತು? ಪ್ರಶ್ನೆಗಳ ಸರಣಿಯನ್ನೇ ಹೊತ್ತ ಈ ವಚನದಲ್ಲಿ ಬೀಜ ಮೊಳಕೆಯೊಡೆದು ಹಣ್ಣಾಗಿ ಅದರ ರಸವನ್ನು ಸವಿಯುವವರೆಗಿನ ಚಿತ್ರಣ ಇದೆ. ಇದನ್ನು ಸಸ್ಯ ಜೀವನ ಚಕ್ರ ಎನ್ನಬಹುದು. ಪ್ರಭುದೇವರು ಇದನ್ನು ಬೀಜದೊಳಗಿನ ವೃಕ್ಷದಂತೆ ಎಂದು ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಚೆನ್ನಬಸವಣ್ಣನವರು ಬೆಳೆಯನ್ನು ಚೆನ್ನಾಗಿ ಬೆಳೆಯುವಾಗ ಸ್ಥಿರತೆ ಅವಶ್ಯಕ ಎಂದು ಹೀಗೆ ಪ್ರಸ್ತುತಪಡಿಸುತ್ತಾರೆ. ಒಮ್ಮೆ ನೆಲದಲ್ಲಿ ಬಿತ್ತುವ ಕಿತ್ತಿ ಮತ್ತೆ ಬಿತ್ತುತ್ತಾ ಹೋದರೆ ಆ ಬಿತ್ತು ಮೊಳೆತು ಕಳೆ ಏರಿ ಬೆಳೆದು ಬೆಳೆಸೆನಿಯುವ ಪರಿ ಇನ್ನೆಂತೋ ಮರುಳು ಮಾನವ. ಒಮ್ಮೆ ನೆಲದಲ್ಲಿ ಊರಿದ ಬೀಜವು ಮೊಳಕೆಯೊಡೆಯಲು ಸ್ಥಿರತೆ ಬೇಕು. ಅದು ಹದವಾದ ಮಣ್ಣಿನ ಸಂಪರ್ಕಕ್ಕೆ ಬಂದು ನಿರಂತರ ಜೈವಿಕ ಚಟುವಟಿಕೆಗಳು ಕೋಶದಲ್ಲಿ ನಡೆಯಬೇಕು ಎಂಬ ವೈಜ್ಞಾನಿಕ ಸಸ್ಯ ಬೆಳವಣಿಗೆಯ ಕುರಿತು ಹೇಳಿದ್ದಾರೆ. 10 ಕೃಷಿ ಮತ್ತು ಆರೋಗ್ಯ ಜ್ಞಾನ. ಶರಣ ಕಾಡಸಿದ್ದೇಶ್ವರರು ಸವಳು ಭೂಮಿ ಹಾಗೂ ಕೆಂಪು ಮಣ್ಣಿನ ಭೂಮಿಯಲ್ಲಿ ಬೆಳೆದ ಬೆಳೆಗಳ ಬಗ್ಗೆ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ. ಸವಳ ಭೂಮಿಯ ಉಳ್ಳಿ, ಮೂಲಂಗಿ, ಬಳ್ಳುಳ್ಳಿ, ಸಬ್ಬಸಿಗೆ, ನಾರುಗಡ್ಡೆಯ ತಿಂದವರಿಗೆ ರೋಗ ಪ್ರಾಪ್ತಿಯಾಗುವುದು. ಕೆಂಪು ಭೂಮಿಯ ಉಳ್ಳಿ, ಮೂಲಂಗಿ, ಬಳ್ಳುಳ್ಳಿ, ಸಬ್ಬಸಿಗೆ, ನಾರುಗಡ್ಡೆಯ ತಿಂದವರಿಗೆ ರೋಗ ಪರಿಹಾರವಾಗುವುದು ನೋಡೆಂದೆನಯ್ಯ.
11 ಕೃಷಿಯಲ್ಲಿ ಮಣ್ಣು, ನೀರು ಹಾಗೂ ಬೆಳೆಗಳ ಸಂಬಂಧ. ಈ ಕುರಿತು ಸಿದ್ದರಾಮೇಶ್ವರರ ವಚನ. ಭೂಮಿ ಒಂದೆಂದೆಡೆ ಬೆಳೆಯುವ ವೃಕ್ಷವು ಹಲವು ತೆರನುಂಟು. ಉದಕ ಒಂದೆಂದೆಡೆ ಸವಿ ಸಾರದ ಸಂಪದ ಬೇರುಂಟು. ಅಕ್ಕನ ವಚನ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ ಎರೆದವರಾರಯ್ಯ. ಕಳವೆ ರಾಜಾನ್ಯ ಶಾಲ್ಯಾನ್ಯಕ್ಕೆ ಓಗರದ ಉದಕವನೆರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದುದಕವನೆರೆದವರಾರಯ್ಯ. ಇಂತಿ ಜಲವೂ ಒಂದೇ, ಆಕಾಶವೂ ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿದೆ. ಈ ವಚನಗಳಲ್ಲಿ ಮಣ್ಣು ಮತ್ತು ನೀರು ಹಾಗೂ ಬೆಳೆಗಳ ಸಂಬಂಧ ಬೆಸೆದು ಹೇಳಿದಂತೆ ಒಂದೇ ಜಮೀನಿನಲ್ಲಿ ವೈವಿಧ್ಯಮಯ ಬೆಳೆಗಳು ಬೆಳೆಯುತ್ತವೆ. ನೀರು ನೋಡಲು ಒಂದೇ ಆದರೂ ಅವುಗಳ ಸವಿ ಮತ್ತು ಸಾರ ಬೇರೆ ಬೇರೆ ಇರಲು ಸಾಧ್ಯ. ನಾವು ಸಸ್ಯಗಳಲ್ಲಿ ಹುಳಿ, ಸಿಹಿ, ಓಗರ, ಸುವಾಸಿತ ಭರಿತ ಗುಣಗಳನ್ನು ಕಾಣುತ್ತೇವೆ. ಇಂದಿನ ವೈಜ್ಞಾನಿಕ ಕೃಷಿಯಲ್ಲಿಯೂ ಇವುಗಳನ್ನು ಮಾನದಂಡವಾಗಿ ಬಳಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಉಪಸಂಹಾರ. ಬಸವಾದಿ ಶರಣರ ವಚನಗಳು ಕೃಷಿಯನ್ನು ಕುರಿತಂತೆ ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತವೆ. ಕೃಷಿಯು ಕೇವಲ ಉದ್ಯೋಗವಲ್ಲ, ಅದು ಜೀವನ ವಿಧಾನ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಾಧನೆಯ ಮಾರ್ಗ ಎಂದು ಹೇಳಬಹುದು. ಅಂತೆಯೇ ಶರಣ ಸಂಸ್ಕೃತಿಯಲ್ಲಿ ಕೃಷಿ ಸಂಸ್ಕೃತಿಯ ಬಗ್ಗೆ ಅರಳಿರುವ ವಚನಗಳು ಇಂದಿಗೂ ಕೃಷಿಕರಿಗಷ್ಟೇ ಅಲ್ಲ, ನಮ್ಮ ಸಮಾಜಕ್ಕೆ ಪ್ರೇರಣೆ ನೀಡುತ್ತವೆ ಎನ್ನಬಹುದು. ಹೀಗೆ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯು ವಚನಗಳಲ್ಲಿ ನಮಗೆ ದೊರೆಯುತ್ತವೆ. ಇಂತಹ ವಚನ ಭಂಡಾರವನ್ನು ಪಡೆದ ನಾವೇ ಧನ್ಯರು. ಅವರು ನೀಡಿದ ಸಲಹೆ ಸಂದೇಶಗಳನ್ನು ಅರಿತು ಅಳವಡಿಸಿಕೊಂಡರೆ ನಮ್ಮ ಜೀವನವೂ ಸಾರ್ಥಕವಾಗುತ್ತದೆ. ಶರಣಾರ್ಥಿಗಳು. ಧನ್ಯವಾದಗಳು.